ಅಲ್ಲ ಬಚ್ಚಲಿ, ಕೋರ್ಟ್ಗೆ ಬರೋವಾಗ ಅವ್ರಿಗೆ ಕೊಂದಾಕ್ಬಿಟ್ರು. ಯಾರು ಯಾರು ನನಗೆ ಗೊತ್ತಿಲ್ಲ ಭಯ್ಯ. ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ಅವ್ರಿಗಂತೂ ಕಳ್ಕೊಂಡಾಯ್ತು. ತಡ ಮಾಡಿದ್ರೆ ಅಶೋಕ್ ಕುಮಾರ್ ಅವ್ರಿಗೂ ಕಳ್ಕೋಬೇಕಾಗತ್ತೆ. ದಯವಿಟ್ಟು ದಯವಿಟ್ಟು ಹೆಂಗಾದ್ರೂ ಅವ್ರಿಗೆ ಕಾಪಾಡಿ. ಅಶೋಕ್ ಕುಮಾರ್ನ ಇಲ್ಲಿಂದ ಶಿಫ್ಟ್ ಮಾಡೋದೇ ಒಳ್ಳೇದು ಸರ್. ಯಾಕೆಂದ್ರೆ ಅವನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಸರ್. ಇದೇನಾದ್ರೂ ಜನಗಳು ಗೊತ್ತಾದ್ರೆ ನಮಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಸರ್. ಶಿಫ್ಟ್ ಮಾಡು, ಆದ್ರೆ ವಾಪಸ್ ಬರ್ಕೊಡು ಸರ್. ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಸರ್. ಡೋಂಟ್ ಶೌಟ್. ನಾನು ಹೇಳಿದಷ್ಟು ಮಾಡು, ಇಲ್ಲದ್ರೆ ಸಮಾಧಿ ಕಟ್ಬಿಡ್ತೀನಿ. ಓಕೆ ಸರ್. ಸರ್, ಈಗಿರೋದು ಒಂದೇ ಒಂದು ದಾರಿ ಸರ್. ಅವನ್ನ ಶಿಫ್ಟ್ ಮಾಡುವಾಗ ಅವ್ನು ನಮ್ಮಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟ, ಅದಕ್ಕೆ ನಾವು ಶೂಟ್ ಮಾಡಿದ್ವಿ ಅಂತ ಹೇಳಿ ತಪ್ಪಿಸ್ಕೋಬೋದು ಸರ್. ಓಕೆ ಸರ್. ಏಕಾಂಗಿಯಾದರೇನು, ಸೆರೆಯಾಗಿ ಹೋದರೇನು, ಬಿಡಬೇಡ ಬಿಡಬೇಡ ನಿನ್ನ ಹೋರಾಟ. ಸಾವನ್ನು ನೋವನ್ನು ಇರಲಿ ಹುಡುಕಾಟ. ಅಸುರಾಕ್ಷಸಾದಿ ಅಡ್ಡು ಆ ಕಾಲದಿಂದ ಉಂಟು. ಬಿಡಬೇಡ ಬಿಡಬೇಡ ನಿನ್ನ ಕರ್ಮನ. ಮರಿಬೇಡ ಮರಿಬೇಡ ಆತ್ಮ ಧರ್ಮನ. ಧರ್ಮಕ್ಕೆ ಪ್ರಾಣ ನೀಡಿರಿ ಎಂದವನೇ ನಿನಗೆ ಮಾದರಿ. ಗೆದ್ದಾಗ ಕೀರ್ತಿ ನಿನ್ನದು, ಸತ್ತಾಗ ಸ್ವರ್ಗ ನಿನ್ನದು. ಇತಿಹಾಸ ಬೀಳೆ ನೀಡಿದೆ ವೀರ ಸೇವಕರಿಗೆ. ಏನೋ ಮಾಡ್ತಾ ಇದ್ದೀರಾ? ನಿನ್ನೆ ಕೇಳ್ತಾ ಇರೋದು PWSSB ಪೈಪ್ ಲೈನ್ ರಿಪೇರಿ ನಡೀತಾ ಇದೆ ಸರ್. ಬೈಪಾಸ್ ನಲ್ಲಿ ಹೋದ್ರೆ ಮೇನ್ ರೋಡ್ ಸಿಗುತ್ತೆ ಸರ್. ಓದಿ ಸರ್. ಮಹಾಜನಗಳೇ, ಈ ದಿವಸ ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ದಿವಸ. ಈ ದಿನವನ್ನ ನಾವು ಹಬ್ಬದ ದಿನವಾಗಿ ಆಚರಿಸೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇಂದಿನ ಪೀಳಿಗೆಯವರೆಗೂ ಮುಂದಿನ ಪೀಳಿಗೆಯವರೆಗೂ ದಾರಿದೀಪವಾಗಿರ್ಲಿ ಅಂತ ಅವರು ಕೆಲವು ಆದರ್ಶಗಳನ್ನ ಪಾಲಿಸ್ತಾ ಇದ್ರು. ಅವುಗಳನ್ನೆಲ್ಲ ನಾವು ಪರಿಪಾಲಿಸೋದ್ರಿಂದ, ಜಾರಿಗೆ ತರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ದಿವಸ ನಾನು ಸಹ ಅಂತಹ ಆದರ್ಶಗಳಲ್ಲಿ ಒಂದು ಅಂಶವನ್ನ ಮೌನದ ಆಚರಣೆಯ ನಂತರ ಜಾರಿಗೆ ತರೋನಿದ್ದೇನೆ. ಇದರಲ್ಲಿ ನೀವು ಸಹ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊತೇನೆ.
ಅಲ್ಲಾ ಬಕ್ಷ್ ಅವರ ಪತ್ನಿ ಮುನಿರಾ ಬೇಗಂ ಅವರ ಪ್ರತ್ಯಕ್ಷ ಸಾಕ್ಷಿಯ ಮೇರೆಗೆ ಅಶೋಕ್ ಕುಮಾರ್ ಅವರು ನಿರಪರಾಧಿ ಎಂದು ತೀರ್ಮಾನಿಸಿ ಮತ್ತೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಮುಂದುವರಿಯುವಂತೆ ನ್ಯಾಯಾಲಯವು ಆದೇಶ ನೀಡಿದೆ. ಥ್ಯಾಂಕ್ ಯು ಸರ್.